ಆಟೋಗೆ ಗುದ್ದಿ ಬಸ್ಗೆ ಬ್ರೇಕ್ ಇಲ್ಲ ಎಂದಿದ್ದ ಕೆಎಸ್ಆರ್ಟಿಸಿ ಡ್ರೈವರ್. ಸಂಸ್ಥೆಯ ಹೆಸರಿಗೆ ಕಳಂಕ ತಂದಿದ್ದ ಡ್ರೈವರ್ ವಿರುದ್ಧ ಆಯ್ತು ಕ್ರಮ. ಬಟ್ ಬ್ರೇಕ್ ಸರಿ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಎಲ್ಲ ವರದಿಗಳಿದ್ದಾವೆ, ಡಾಕ್ಯುಮೆಂಟ್ಸ್ ಇದೆ. ಹಿಂದೆ ಓಡಿಸಿದ ಚಾಲಕರು ಹೇಳಿದ್ದಾರೆ. ಪ್ರಯಾಣಿಕರ ಜೀವ ಕಟ್ಕೊಂಡು ನಾನೇನು ಮಾಡಲಿ ಅಂದಿದ್ದವನ ಕೆಲಸವೇ ಹೋಯ್ತು. ಜನಗಳ ಜೀವಕ್ಕೆ ಬೆಲೆನೇ ಇಲ್ಲ. ನಮಗೆ ಇಲ್ಲ, ಜನಗಳಿಗೆ ಏನು ಕೊಡೋದು ನಾವು? ನಮಗೆ ಇಲ್ಲ, ಜನಗಳಿಗೆ ಏನು ಕೊಡೋದು ನಾವು? ಎಸ್, ತುಮಕೂರಿನ ಕಾಲ್ಟೆಕ್ಸ್ ವೃತ್ತದಲ್ಲಿ ಮೊನ್ನೆ ಅಪಘಾತವೊಂದು ನಡೆದಿತ್ತು. ಕುಣಿಗಲ್ ಕಡೆಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಮತ್ತು ಆಟೋ ನಡುವೆ ಡಿಕ್ಕಿಯಾಗಿತ್ತು. ಈ ವೇಳೆ ಬಸ್ ಚಾಲಕ ಮತ್ತು ಆಟೋ ಚಾಲಕನ ನಡುವೆ ವಾಗ್ವಾದ ನಡೆದಿತ್ತು. ಈ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಿಮ್ಮ ಪ್ರಜಾಶಕ್ತಿ ತಂಡ ಸ್ಥಳಕ್ಕೆ ಧಾವಿಸಿತ್ತು. ಬಸ್ ಚಾಲಕನ ಬಳಿ ತೆರಳಿ ಘಟನೆಯ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ವರದಿಗಾರ ಮುಂದಾಗಿದ್ರು. ಈ ವೇಳೆ ಅಪಘಾತಕ್ಕೆ ಆಟೋ ಚಾಲಕನೇ ಕಾರಣ ಅಂದಿದ್ದ ಬಸ್ ಡ್ರೈವರ್ ನಂತರ ಬಸ್ನಲ್ಲಿ ಬ್ರೇಕೇ ಇಲ್ಲ ಎಂದಿದ್ದ. ಅಲ್ಲಪ್ಪ, ಬಸ್ನಲ್ಲಿ ಬ್ರೇಕ್ ಇಲ್ಲ ಅಂದಮೇಲೆ ಅದನ್ನ ರಸ್ತೆಗೆ ಯಾಕೆ ಇಳಿಸಿದೆ? ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಕೇಳಿದ್ರೆ ನನ್ನ ಜೀವಕ್ಕೆ ಬೆಲೆ ಇಲ್ಲ, ಇನ್ನು ಪ್ರಯಾಣಿಕರ ಜೀವ ಕಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಬೇಜವಾಬ್ದಾರಿಯ ಮಾತುಗಳನ್ನಾಡಿದ್ದ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ತುಮಕೂರಿಗರೇ ಹುಷಾರ್, ಬಸ್ ರೂಪದಲ್ಲಿ ಬರ್ತಾನೆ ಯಮ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಈ ಹೊರಗುತ್ತಿಗೆ ಚಾಲಕನ ವಿರುದ್ಧ ಸಂಸ್ಥೆ ಕ್ರಮವನ್ನ ಕೈಗೊಂಡಿದೆ. ಹೌದು, ನಿನ್ನೆ ನಮ್ಮಲ್ಲಿ ಸುದ್ದಿ ಬಿತ್ತರವಾದ ಬಳಿಕ ಹಲವರು ಇದರಲ್ಲಿ ಚಾಲಕನದ್ದೇನೂ ತಪ್ಪಿಲ್ಲ, ನೀವು ಡಿಪೋ ಮ್ಯಾನೇಜರ್ ಅವರನ್ನ ಪ್ರಶ್ನಿಸಿ ಅಂತ ಕಾಮೆಂಟ್ಗಳನ್ನ ಹಾಕಿದ್ರು. ಹೀಗಾಗಿ ಇವತ್ತು ನಾವು ಖುದ್ದು ಕೆಎಸ್ಆರ್ಟಿಸಿ ತುಮಕೂರಿನ ವಿಭಾಗೀಯ ನಿಯಂತ್ರಣಾಧಿಕಾರಿಯನ್ನೇ ಭೇಟಿ ಮಾಡಿ ಈ ಬಗ್ಗೆ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ವಿ. ಈ ವೇಳೆ ಈ ಚಾಲಕ ಹೇಳಿದ್ದು ಸುಳ್ಳು ಅನ್ನೋ ವಿಚಾರ ಬಯಲಾಗಿದೆ. ಅಸಲಿಗೆ ಈ ಬಸ್ನಲ್ಲಿ ಯಾವುದೇ ತೊಂದರೆ ಇರಲಿಲ್ವಂತೆ. ಆದರೆ ಚಾಲಕ ಅಪಘಾತವಾದ ಬಳಿಕ ತನ್ನ ತಪ್ಪನ್ನ ಮರೆಮಾಚಲು ಬಸ್ನಲ್ಲಿ ಬ್ರೇಕೇ ಇಲ್ಲ ಅಂತ ಹೇಳಿದ್ದಾನಂತೆ. ಡಿಪೋದಲ್ಲಿ ಪ್ರತಿ ಬಸ್ಗೂ ಲಾಕ್ ಶೀಟ್ಗಳನ್ನ ಇರಿಸಲಾಗಿದೆಯಂತೆ. ಬಸ್ನಲ್ಲಿ ಯಾವುದೇ ತೊಂದರೆ ಇದ್ರೂ ಈ ಶೀಟ್ನಲ್ಲಿ ಬರೆಯಬೇಕು. ಆದರೆ ಕಳೆದ 1 ತಿಂಗಳಿನಿಂದ ಈ ಬಸ್ನಲ್ಲಿ ಯಾವುದೇ ತೊಂದರೆ ಇಲ್ವಂತೆ. ನಿನ್ನೆ ಈ ಸುದ್ದಿ ಬಿತ್ತರವಾದ ಬಳಿಕವೂ ಅಧಿಕಾರಿಗಳು ಬಸ್ನ ಬ್ರೇಕ್ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರಂತೆ. ಆದರೆ ಎಲ್ಲವೂ ಸರಿ ಇದ್ರೂ ಕೂಡ ಚಾಲಕ ಸುಳ್ಳು ಹೇಳಿದ್ದಾನೆ. ತಾನು ತಪ್ಪಿಸಿಕೊಳ್ಳಲು ಸಂಸ್ಥೆಯ ಹೆಸರಿಗೆ ಕಳಂಕ ತರುವ ಕೆಲಸವನ್ನ ಮಾಡಿದ್ದಾನಂತೆ. ಹೀಗಾಗಿ ಆತನ ವಿರುದ್ಧ ಕ್ರಮ ಕೈಗೊಂಡಿರುವುದಾಗಿ ತುಮಕೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸರ್, ಇವಾಗ ಮೊನ್ನೆ ನಾವು ಪ್ರಜಾಶಕ್ತಿ ಟಿವಿಯಿಂದ ಒಂದು ಸುದ್ದಿ ಮಾಡಿದ್ವಿ ಸರ್. ಕಾಲ್ಟೆಕ್ಸ್ ಸರ್ಕಲ್ ಆಟೋ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಅವಾಗ ಬಸ್ ಡ್ರೈವರ್ ಹೇಳ್ತಾರೆ 3-4 ದಿವಸದಿಂದ ಬ್ರೇಕ್ ಸರಿ ಇರಲಿಲ್ಲ, ಆದರೂ ಗಾಡಿ ಕೊಟ್ಟಿದ್ರು ನನಗೆ ಓಡಿಸೋದಕ್ಕೆ, ಕೇಳಿದ್ರು ಸರಿ ಮಾಡಿಸ್ಕೊಟ್ಟಿಲ್ಲ. ಇದರಲ್ಲಿ ನಂದೇನೋ ತಪ್ಪಿಲ್ಲ. ಇಲ್ಲ, ಅದು ಆ ಒಂದು ಸುದ್ದಿನ ನಾನು ಕೂಡ ನೋಡಿದ್ದೀನಿ. ಕೂಡಲೇ ಅದನ್ನು ನೋಡಿದ ಕೂಡಲೇ ನಾನು ನಮ್ಮ ಕುಣಿಗಲ್ ಡಿಪೋ ಬಸ್ ಅದು ಆ್ಯಕ್ಚುಲಿ ಆ ಡಿಪೋ ಮ್ಯಾನೇಜರ್ಗೆ ಮತ್ತು ಅಲ್ಲಿನ ತಾಂತ್ರಿಕ ಮೇಲ್ವಿಚಾರಕರಿಗೆ ಮಾತಾಡಿದ್ದೀವಿ, ಅದು ಯಾವ ರೀತಿ ಇದೆ ಏನಾಗಿದೆ ಅಂತ. ಬಟ್ ಅಲ್ಲಿ ಆ ಬಸ್ಸು ಕುಣಿಗಲ್ ತುಮಕೂರು ಓಡಾಡೋಂಥದ್ದು, ಅದು ಇನ್ಸಿಡೆಂಟ್ ಆಗಿದ್ದು ಹಿಂದಿನ ದಿನದಿಂದ ಅದು ಕಾರ್ಯಾಚರಣೆಯಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡೇ ಬಂದಿದ್ದಾರೆ, ಯಾವುದೂ ಕಂಪ್ಲೇಂಟ್ಸ್ ಇಲ್ಲ. ಆಮೇಲೆ ಡಿಪೋದಲ್ಲಿ ಅದ್ರ 1 ತಿಂಗಳ ಹಿಸ್ಟ್ರಿ ತೆಗೆಸಿದ್ವಿ, ಯಾವುದೇ ಬ್ರೇಕ್ ಕಂಪ್ಲೇಂಟ್ ಅದರಲ್ಲಿ ಬರೆದಿಲ್ಲ, ಯಾವುದೂ ಕಂಪ್ಲೇಂಟ್ಸ್ ಇಲ್ಲ. ಆನಂತರ ಅದು ರೆಗ್ಯುಲರಾಗಿ ಓಡಿಸೋಂಥ ಚಾಲಕ ಒಬ್ಬರಿದ್ದಾರೆ, ಅವರು ಕೂಡ ಯಾವುದು ಈ ಥರ ಡಿಫೆಕ್ಟ್ ಇದೆ ಅಂತ ಏನೂ ಹೇಳಿಲ್ಲ. ಇದು ಇನ್ಸಿಡೆಂಟ್ ಆದಮೇಲೆ ಇವರು ಚಾಲಕರು ಆ ರೀತಿ ಹೇಳಿದ್ದಾರೆ. ನಂತರ ಡಿಪೋಗೆ ಬಂದ ಮೇಲೆ ಬಸ್ಸನ್ನು ಚೆಕ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದಮೇಲೆ ಯಾವುದು ಬ್ರೇಕ್ ಟ್ರಬಲ್ ಅಥವಾ ಬ್ರೇಕ್ ಕಂಪ್ಲೇಂಟ್ಸ್ ಅದರಲ್ಲಿ ಯಾವುದೂ ಇರಲಿಲ್ಲ ಅಂತ ನನಗೆ ಕನ್ಫರ್ಮ್ ಮಾಡಿದರು. ಅದು ರಿಪೋರ್ಟ್ ಕೂಡ ನಮಗೆ ಕಳಿಸ್ಕೊಡ್ತಾರೆ ಡಿಪೋ ಮ್ಯಾನೇಜರು. ಚಾಲಕರು ಆ ರೀತಿ ಅದು ಆ ಇನ್ಸಿಡೆಂಟಲ್ಲಿ ಮೋಸ್ಟ್ಲಿ ಅದನ್ನು ಒಂದು ತಪ್ಪಿಸ್ಕೊಳ್ಳೋ ಉದ್ದೇಶದಿಂದ ಅಥವಾ ಎಕ್ಸೈಟ್ಮೆಂಟ್ ಆಗಿದ್ದು ಹೇಳಲಿಕ್ಕೆ ಕೊಟ್ಟಿರ್ಬೋದು. ಬಟ್ ಅದು ಫ್ಯಾಕ್ಟು ಇದು ಅಲ್ಲ, ಅದು ಸುಳ್ಳಾಗಿದೆ. ಅದು ಫ್ಯಾಕ್ಟ್ ಏನಂದರೆ ಅದು ಬಸ್ಸು ಸುಸ್ಥಿತಿಲಿದೆ, ಅದೆಲ್ಲ ಚೆಕ್ ಮಾಡಿದ್ಮೇಲೆ ನಾವು ಕೊಡ್ತೀವಿ. ಅದಕ್ಕೆಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ, ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಈತನನ್ನ ವಿಸ್ಡಮ್ ಅನ್ನೋ ಹೆಸರಿನ ಏಜೆನ್ಸಿಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿತ್ತಂತೆ. ಸರಿಯಾದ ತರಬೇತಿಯನ್ನ ನೀಡಿಯೇ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗಿತ್ತಂತೆ. ಆದರೆ ಈತ ಹೀಗೆ ಸುಳ್ಳು ಹೇಳುವ ಮೂಲಕ ಸಂಸ್ಥೆಯ ಘನತೆಗೆ ಧಕ್ಕೆ ತಂದಿದ್ದಾನೆ. ಯಾವುದೇ ಚಾಲಕ ಬಸ್ಸು ಕಂಡೀಷನ್ನಲ್ಲಿ ಇಲ್ಲ ಅಂದ್ರೆ ರಸ್ತೆಗೆ ಇಳಿಸಲೇಬಾರದು, ಅಂತಹ ಅನಿವಾರ್ಯತೆಯೂ ನಮ್ಮಲ್ಲಿಲ್ಲ.
ಹೀಗಿರುವಾಗ ಸಂಸ್ಥೆಯ ಬಗ್ಗೆ ಜನರಲ್ಲಿ ತಪ್ಪು ಸಂದೇಶ ಹೋಗುವಂತೆ ಮಾಡಿದ ಚಾಲಕ ಕಿರಣ್ಣನ್ನ ಕೆಲಸದಿಂದಲೇ ತೆಗೆದುಹಾಕಿದ್ದೇವೆ. ವಿಸ್ಡಮ್ ಏಜೆನ್ಸಿಗೂ ನೋಟಿಸ್ ನೀಡುತ್ತಿದ್ದೇವೆ ಅಂತ ಕೆಎಸ್ಆರ್ಟಿಸಿ ಡಿಸಿ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಚಾಲಕರನ್ನ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ, ನೀವು ಬ್ರೇಕ್ ಸರಿ ಇಲ್ಲ ಅಂದ್ಮೇಲೆ ಗಾಡಿನ ತೆಗೆದುಕೊಂಡು ಬಂದಿದ್ರಿ, ನಿಮ್ ಜೊತೆ ಬರುವಂತ ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ ಅಂದ್ರೆ, ನನ್ನ ಜೀವಕ್ಕೆ ಬೆಲೆ ಇಲ್ಲ, ನಾನು ಪ್ರಯಾಣಿಕರ ಜೀವಕ್ಕೆ ಏನ್ ಬೆಲೆ ಕೊಡ್ತೀನಿ ಅಂತ ಕೇಳ್ತಾರೆ. ಇಲ್ಲ, ಆ ಥರ ಹೇಳ್ಬಾರ್ದಾಗಿತ್ತು. ಅವರು ಒಂದು ಗುತ್ತಿಗೆ ಆಧಾರದ ಮೇಲೆ, ನಮ್ಮಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಬಂದಿರೋಂಥ ಚಾಲಕ ಅವರು. ಮೋಸ್ಟ್ಲಿ ಅವ್ರಿಗೆ ತಿಳುವಳಿಕೆ ಸ್ವಲ್ಪ ಏನೂ ಗೊತ್ತಿಲ್ಲ. ನಾವು ಕೂಡ ಅವ್ರು ಬಂದಾಗೆಲ್ಲ ಸ್ಟಾರ್ಟಿಂಗಲ್ಲೇ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರಿಗೆ ಎಲ್ಲ ಹೇಳಿಕೆ ಕೊಟ್ಟಿದ್ದೀವಿ, ಯಾವ ರೀತಿ ಬಿಹೇವ್ ಮಾಡಬೇಕು, ಡ್ರೈವಿಂಗ್ ಮಾಡೋದು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದು ಕೂಡ ಈ ರೀತಿ ಅವರು ಹೇಳಿಕೆ ಕೊಡಬಾರ್ದಾಗಿತ್ತು, ಅದು ತಪ್ಪು. ಅದು ಅವರು ಚಾಲಕ ಬರುವಾಗ ಯಾವುದೇ ಗಾಡಿ ಇರಲಿ, ಆ ಗಾಡಿನ ಚೆಕ್ ಮಾಡಿಕೊಂಡು ಬೇಸಿಕ್ 3 ಎಲ್ಲ ಚೆಕ್ ಮಾಡಿಕೊಂಡೇ ಬಸ್ ತರಬೇಕು. ಯಾರೂ ಆ ಥರದ್ದು ರಿಸ್ಕ್ ತಗೊಂಡು ಯಾರೂ ಕೊಡೋ ಸಿಸ್ಟಮೇ ನಮ್ಮಲ್ಲಿಲ್ಲ. ಏನಾದ್ರು ಸಣ್ಣ ಪುಟ್ಟ ರಿಪೇರಿ ಇದ್ರೂ ಕೂಡ ಅಲ್ಲಿ ಕೇಳಿದ್ರೆ ಇಮಿಡಿಯೇಟ್ ಮಾಡಿಕೊಡ್ತಾರೆ. ಆ ಥರ ಅವರು ತಗೊಂಡು ಬಂದು ಬ್ರೇಕ್ ಕಮ್ಮಿ ಇದ್ದರೂ ತೊಗೊಂಡು ಬಂದು ಮಾಡೋವಂಥ ಅನಿವಾರ್ಯತೆ ಏನೂ ಇರಲಿಲ್ಲ. ಬ್ರೇಕ್ ಕಮ್ಮಿ ಇದ್ದರೆ ಸರಿ ಮಾಡಿಸ್ಕೊಂಡೇ ಬರ್ಬೋದಾಗಿತ್ತು. ಬಟ್ ಬ್ರೇಕ್ ಸರಿ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಎಲ್ಲ ವರದಿಗಳಿದ್ದಾವೆ, ಡಾಕ್ಯುಮೆಂಟ್ಸು ಇದೆ. ಹಿಂದೆ ಓಡಿಸಿರೋ ಚಾಲಕರು ಹೇಳಿದ್ದಾರೆ. ಅದು ನಮ್ಮ ಹತ್ರ ಇರೋ ಮೆಕ್ಯಾನಿಕಲ್ ಸೂಪರ್ವೈಸರ್ಸು ಚೆಕ್ ಮಾಡಿದವರು ದಾಖಲಾತಿಗಳು ಎಲ್ಲ ಇದ್ದಾವೆ ನಮ್ಮ ಹತ್ರ. ಹಾಗಾಗಿ ನಾನು ಅದು ಬ್ರೇಕ್ ಇದೆ ಅಂತಲೇ ನಾನು ಹೇಳ್ತಿದ್ದೀನಿ. ಇಲ್ಲ, ಡ್ರೈವರ್ನ ನಾವು ಡ್ಯೂಟಿಯಿಂದ ಸ್ಟಾಪ್ ಮಾಡಿದ್ವಿ. ಯಾಕೆಂದರೆ ಅವರು ಸಾರ್ವಜನಿಕವಾಗಿ ಈ ರೀತಿಯೆಲ್ಲ ಹೇಳಿಕೆ ಕೊಟ್ಟು ನಮ್ಮ ಸಂಸ್ಥೆ ಹೆಸರಿಗೆ ಮತ್ತು ನಮಗೆ ಕಳಂಕ ತಂದಿರೋದ್ರಿಂದ ಸಂಸ್ಥೆಗೆ ಅವ್ರನ್ನ ಸದ್ಯಕ್ಕೆ ಡ್ಯೂಟಿಯಿಂದ ನಿಲ್ಲಿಸಿದ್ದೀವಿ. ಅವ್ರ ಮ್ಯಾನೇಜ್ಮೆಂಟ್ ಅವರು ಪೂಜ್ಯ ಏಜೆನ್ಸಿ, ವಿಸ್ಡಮ್ ಏಜೆನ್ಸಿ ಅಂತ ಅವರು ಡ್ರೈವರ್ಸನ್ನ ಸಪ್ಲೈ ಮಾಡಿದ್ರು. ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಈ ರೀತಿ ಮಾತಾಡ್ತೀವಿ. ಯಾವುದೇ ಡ್ರೈವರ್ಗಳಿಗೆ, ಅವರ ಏಜೆನ್ಸಿಯಿಂದ ಕೊಟ್ಟಿರೋ ಡ್ರೈವರ್ಗಳಿಗೆ ಸಾರ್ವಜನಿಕವಾಗಿ ಯಾವ ರೀತಿ ಬಿಹೇವ್ ಮಾಡಬೇಕು ಅದೆಲ್ಲ ಇನ್ನೊಂದು ಸಲ ತಿಳುವಳಿಕೆ ಕೊಡಿ ಅಂತ ಅವ್ರಿಗೆ ಹೇಳ್ತೀವಿ. ಅದಕ್ಕೆ ಆ ಡ್ರೈವರ್ನ ಡ್ಯೂಟಿಯಿಂದ ನಿಲ್ಲಿಸಿದ್ದೀವಿ. ಕ್ರಮ ಅಂದರೆ ನಾವು ನಮ್ಮ ಎಂಪ್ಲಾಯೀಸ್ ಅಲ್ಲ, ಅವ್ರನ್ನ ಡ್ಯೂಟಿಯಿಂದ ನಾವು ತೆಗೆದಾಕ್ತೀವಿ ಅಷ್ಟೇ, ಅದೇ ಕ್ರಮ. ಅದು ಬಿಟ್ಟು ಇನ್ನೇನು ನಾವು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಸಾರಿಗೆ ಬಸ್ ಚಾಲಕ ಅಂದರೆ ಆತನಿಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ. 100 ಜನರ ಪ್ರಾಣ ಆತನ ಕೈಯಲ್ಲಿರುತ್ತೆ. ಹೀಗಿರುವಾಗ ಈ ರೀತಿ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳೋದು ಎಷ್ಟು ಸರಿ? ಈ ವೃತ್ತಿ ಕಷ್ಟವಾಗ್ತಿದ್ರೆ ಬೇರೆ ಕೆಲಸವನ್ನ ನೋಡಿಕೊಳ್ಳಲಿ. ಅದು ಬಿಟ್ಟು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡುವುದು ಮಾತ್ರ ಸರಿಯಲ್ಲ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.